ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ನಾಷ್ಟಾ ರೆಸಿಪಿ ಮನ್ಯಾಗ ಇದ್ದಿದ್ದಾಗ ಎಲ್ಲನೂ ಮಾಡ್ತಿರ್ತೀವಿ ನಾವು. ಹಂಗೆ ಇವತ್ತೊಂದು ಮಸ್ತ್ ಆಗಿರುವಂತಹ ಭಾಳ ಸುಲಭವಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ. ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಟ್ರಿ. ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಒಂದು ನಾಷ್ಟಾ ಏನು ಮಾಡ್ತಿರಲ್ಲ ನೀವು, ಭಾಳ ಸಿಂಪಲ್ ಆಗಿ ನೀವು ಎರಡು ರೀತಿಯಾಗಿ ಮಾಡ್ಕೋಬೋದು ಇದನ್ನು. ಮತ್ತು ಹೆಂಗೆ ಮಾಡೋದು ಅಂದ್ರೆ, ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡಿರಿ ಅಂತಂದ್ರೆ, ಒಂದು ಸ್ವಲ್ಪ ಶುಂಠಿ 1 ಇಂಚ್ ಹಾಕಿರಿ ಕಟ್ ಮಾಡಿ. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಹಸಿ ಬಟಾಣಿ ಅಥವಾ ಹಸಿ ಬಟಾಣಿ, ಅದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಿಡ್ರಿ. ಆಮೇಲೆ ಅದನ್ನು ಒಂದು ಬೌಲ್ದಾಗ ಹಾಕೋರಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೋರಿ ಅಷ್ಟೇ. ಆಮೇಲೆ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ, 1 ಕಪ್ ಸಣ್ಣ ರವೆ, ಚಿರೋಟಿ ರವೆ ಅಥವಾ 0 ನಂಬರ್ ರವೆ ಅಂತೀರಿ ನೋಡ್ರಿ, ಅದನ್ನು 1 ಕಪ್ ಹಾಕ್ರಿ. ಹಂಗೆ ಅರ್ಧ ಕಪ್ ಕಡಲೆ ಹಿಟ್ಟು ಅಥವಾ ಬೇಸನ್ ಅಂತೀರಿ ನೋಡ್ರಿ, ಅದನ್ನಷ್ಟು ಹಾಕ್ರಿ. ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ, ಡ್ರೈ ಮಿಕ್ಸ್ ಮಾಡ್ಕೊರಿ. ಒಂದು ಚಮಚ ತೊಗೊಂಡು ಅಥವಾ ಕೈಲೇನೂ ಮಾಡ್ಕೊಬೋದು. ಒಟ್ಟು ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊರಿ. ನೆಕ್ಸ್ಟ್ ಇದಕ್ಕೆ ಏನು ಮಾಡಿರಿ ಅಂತಂದ್ರೆ, ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೋಣ. ನೆಕ್ಸ್ಟ್ ಏನಿರಿ ಅಂತಂದ್ರೆ, ಇದ್ರೊಳಗೆ ಮೆಂತೆ ಸೊಪ್ಪನ್ನು ಹಾಕಕತ್ತೀವಿ. ನೆನಪಿನಾಗ ಇಟ್ಕೋರಿ, ಮೆಂತೆ ಸೊಪ್ಪ ಚೆನ್ನಾಗಿ ತೊಳೆದ ಸೋಸಿ ನೀವು ಕಟ್ ಮಾಡಿನೂ ಹಾಕೋಬೋದು, ನಡಿತೈತ್ರಿ. ಆಮೇಲೆ ಇದ್ರಾಗ ನಿಮಗೆ ಬೇರೆ ಬೇರೆ ಏನಾರ ಬೇಕಂದ್ರೆ ಅವನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮಜ್ಜಿಗೆ ಹಾಕಕತ್ತೀವಿ. ಮಜ್ಜಿಗೆ ಹುಳಿ ಇದ್ರೂ ನಡಿತೈತ್ರಿ. ಮಜ್ಜಿಗೆ ಅಥವಾ ಮೊಸರು ಇತ್ತಂದ್ರೆ ಮೊಸರು ಕಡದ ಮಜ್ಜಿಗೆ ಮಾಡ್ಕೊಂಡು ಹಾಕ್ರಿ. ಗೊತ್ತಾತಲ್ಲ, ಅದನ್ನೇ ನಿಮಗೆ ನಾ ಭಾಳ ಹೇಳೋದು ಬೇಕಾಗಿಲ್ಲ ಅನ್ಕೊತೀನಿ. ಹಂಗೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ, ಅದನ್ನು ಮಿಕ್ಸ್ ಮಾಡಿರಿ. ಅದಾದ್ಮೇಲೆ ಅದು ಮಿಕ್ಸರ್ ಗ್ರೈಂಡರ್ದಾಗ ಏನು ನಾವು ಮಾಡ್ಕೊಂಡಿದ್ದೀವ್ರಲ್ಲ, ಅದ್ರಾಗ ಸ್ವಲ್ಪ ನೀರು ಹಾಕೊಂಡ ಅದನ್ನು ಇಲ್ಲಿ ತಂದು ಹಾಕಿ ಚಂದಂಗಿ ನೀವು ತಿರುಗಾಡಬೇಕಾಕತ್ರಿ. ಬರಬ್ಬರಿ ಆಗಿ ಅದನ್ನು ಕಲಸ್ರಿ. ಅರಿಶಿನ ಪುಟ್ಟಿದೆಲ್ಲ ಹಾಕಿರ್ತಾರೆ, ಕಲರ್ ಚಂದಂಗಿನ ಬರ್ತೈತಿ. ಹಿಂಗೆ ಇಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಬಂದ್ರೆ ಸಾಕ್ರಿ. ಇಟ್ಟು ಬರಬ್ಬರಿ ಐತಿ. ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಸ್ವಲ್ಪ ಉಪ್ಪು ಬೇಕು ನೋಡ್ಕೊಂಡು ಅಷ್ಟು ಹಾಕಿ ರೆಡಿ ಮಾಡಿ ಇಟ್ಕೋರಿ. ಆಮೇಲೆ ತೈ ಕಡೆ ಒಂದು ಪ್ಲೇಟ್ನಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಏನು ಮಾಡಿರಿ ಅಂತಂದ್ರೆ, ಅದನ್ನೆಲ್ಲ ಕಡೆ ಸವರಿಸಿ ಇಡ್ರಿ. ಇದ್ರಾಗ ನೋಡಿರಿ, ಏನು ನಾವು ಎಲ್ಲ ಬ್ಯಾಟರ್ ರೆಡಿ ಮಾಡಿದ್ದೀವಲ್ರಿ, ಅದ್ರಾಗ ಒಂದು ಸ್ವಲ್ಪ ಅಡುಗೆ ಸೋಡಾರೇ ಇಲ್ಲ ಏನೋರಿ ಆಡ್ದ್ರಾಗ ಒಂದು ಯೂಸ್ ಮಾಡಿರಿ. ಅದ್ರ ಜೊತೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಚಂದಂಗಿ ನೀವು ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕು. ನಿಮ್ಮ ಕಡೆ ಯಾಡ್ದ್ರಾಗ ಯಾವುದಿದ್ರೂ ಹಾಕ್ಬೋದ್ರಿ. ಒಬ್ಬೊಬ್ರು ಏನೋ ಪ್ರಿಪೇರ್ ಮಾಡೋಂಗಿಲ್ಲ, ಅವರು ಸ್ಕಿಪ್ ಮಾಡಿ ಅಡುಗೆ ಸೋಡಾ ಹಾಕ್ಬೋದು. ನೆಕ್ಸ್ಟ್ ಏನ್ರಿ ಅಂತಂದ್ರೆ, ಈಗ ಏನು ನಾವೆಲ್ಲ ತಿರುಗಾಡಿದ್ದೀವಲ್ಲ, ಲಾಸ್ಟಿಗೆ ಸೋಡಾ ಹಾಕಿದ್ರೆ ಆಮೇಲೆ ಇದನ್ನ ಒಂದು ಪ್ಲೇಟ್ನಾಗಿದೆ ಎಣ್ಣೆ ಹಚ್ಚಿದ್ದೀವಲ್ಲ, ಅದ್ರಾಗ ಹಾಕಿ ಚಂದಂಗೆ ಸ್ವಲ್ಪ ಜಲಿಸಿ ಒಂದ ಸಮಾಗುವಂಗೆ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೊರಿ. ಈ ಕಡೆ ಒಂದು ಪಾತ್ರದಾಗ ಅಥವಾ ನಿಮ್ಮ ಕಡೆ ಏನ್ರಿ ಸ್ಟೀಮರ್ ಇತ್ತಂದ್ರೆ ಅದ್ರಾಗ ನೀರು ಕಾಯಕ್ಕಿಟ್ಟ ತೆಳಗೊಂದು ಸ್ಟ್ಯಾಂಡ್ ಮೇಲೆ ಆ ನೀರು ಕಾಯಕ್ಕಿಡ್ತಿರಲ್ರಿ, ಈ ಪ್ಲೇಟ್ ಇಡ್ರಿ. ಇದನ್ನು ಸ್ಟೀಮ್ ಆಗಕ್ಕೆ ಬಿಡ್ರಿ. ಒಂದು 15 ನಿಮಿಷ ಚಂದಂಗಿ ಸ್ಟೀಮ್ ಆಗಲಿ. 15 ನಿಮಿಷ ತನಕ ಮುಚ್ಚಿಡ್ರಿ. ಇನ್ನು ನೆಕ್ಸ್ಟ್ ಇದಕ್ಕೊಂದು ಚಟ್ನಿ ಮಾಡ್ಕೊಂಡು, ಏಕದಮ್ ಭಾಳ ಭಾರಿ ಚಟ್ನಿ ಅಂತಂದ್ರೆ ರೀ, ಒಂದು ಮಿಕ್ಸರ್ದಾಗ ಹುರಿದಿದ್ದು ಶೇಂಗಾ ಹಾಕೋಣ. ಅದ್ರ ಜೊತೆ ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ, ನಾವು ಇಲ್ಲಿ ಕೊತ್ತಂಬರಿ ಹಾಕಿದ್ವಿ. ಕೊತ್ತಂಬರಿ ಹಂಗೆ ಸ್ವಲ್ಪ ಪುದೀನ ಎರಡು ಹಾಕೋಣ. ಹಂಗೆ ಒಂದು ಸ್ವಲ್ಪ ಅಂದ್ರೆ ಖಾರ ಬೇಕಿಲ್ರಿ, ಅದಕ್ಕೆ ನಾವು ಒಂದು 2 ಹಸಿಮೆಣಸಿನ್ಕಾಯಿ, ಒಂದೀಟ ಶುಂಠಿ, ಆಮೇಲೆ ಅದಕ್ಕೆ ಒಂದೀಟ ಉಪ್ಪು ಹಾಕೋಣ ರೀ. ಉಪ್ಪು ನೋಡ್ಕೊಂಡು ಹಾಕಿರಿ. ಹಂಗೆ ನಿಂಬೆಹಣ್ಣಿನ ರಸ ಹಾಕೋಣ. ಆಮೇಲೆ ಈ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಗ್ರಿ ಆಲ್ಮೋಸ್ಟ್ ಮಸ್ತ್ ಕಲರ್ ಬರ್ಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಮೊಸರು, ಆಮೇಲೆ ಒಂದಿಟ್ಟು ನೀರು ಇಷ್ಟು ಹಾಕಿ ಗರ್ರ ಅಣಿಸಿಬಿಡ್ರಿ. ಮುಗಿದು ಹೋಗಿ ಏಕದಮ್ ಭಾಳ ಬಾರಿಯಾಗಿ ಈ ಚಟ್ನಿನೂ ರೆಡಿ ಆಗ್ತೈತಿ. ಮುಂದಕ್ಕೆ ಈ ಕಡೆ ನಾವು ಇದೇ ಸ್ಟೀಮ್ ಹಾಕಿಬಿಟ್ಟಿದ್ದೆವು, ಅದು ನೋಡ್ಬೋದ್ರಿ ನೀವೆಲ್ಲ ಹೋಗ ಹೆಂಗೆ ಬರತೈತಿ. ಬರಬ್ಬರಿ ಚಂದಂಗಿ ಉಬ್ಬಿ ಬಂದೈತಿ ನೋಡ್ರಿ. ಪ್ಲೇಟ್ನಾಗಿಂದ ಉಬ್ಬತ್ತೈತಿಲ್ರಿ, ಒಂದು ಚಾಕು ಅಥವಾ ಒಂದು ಟೂತ್ ಪಿಕ್ಕರ್ ಚುಚ್ಚಿ ನೋಡ್ರಿ ಬಂದೈತಿ ಅಲ್ಲೋದು ಗೊತ್ತಾಗ್ತೈತಿ. ಇನ್ನೊಂದು 5 ನಿಮಿಷ ಬಿಟ್ಬಿಡ್ರಿ ನೀವು, ಆಗ್ಲಿಕ್ಕೆ ಬೇಕಾದಂಗೆ 10 ನಿಮಿಷ ಆದಮೇಲೆ ಒಂದ್ಸಲ ತೆಗೆದು ನೋಡ್ರಿ. ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಬಿಡ್ರಿ. ಈಗ ಅದನ್ನು ತೆಳಗೆ ತೊಗೊಂಡು ಏನು ಮಾಡಿರಿ ಅಂತಂದ್ರೆ, ಒಂದು 5ರಿಂದ 6 ನಿಮಿಷ ಆರಾಕ್ ಬಿಡ್ರಿ. ಸ್ವಲ್ಪ ತಣ್ಣಗಾಗಲಿ, ಅದಕ್ಕೆ ಆರಾಕ ಬಿಟ್ಬಿಡ್ರಿ. ಈಗ ನೋಡಿ, ಒಂದು 5ರಿಂದ 6 ನಿಮಿಷ ಆದಮೇಲೆ ಇದನ್ನ ಏನು ಮಾಡೋಣಪ್ಪ ಅಂತಂದ್ರೆ, ಚೆನ್ನಾಗಿ ನಮಗೆ ಹೆಂಗೆ ಬೇಕೋ, ಎಷ್ಟು ದೊಡ್ಡ ಬೇಕೋ, ಹೆಂಗೆ ಶೇಪ್ದಾಗಬೇಕೋ ಹಂಗೆ ನೀವು ಕಟ್ ಮಾಡ್ಕೋಬೋದು ರೀ. ನೋಡಿ ಬರಬ್ಬರಿಯಾಗಿ ನೀವು ಬೇಕಂತಂದ್ರೆ ಇವ್ನು ಹೆಂಗೆ ಮಾಡಿರಿ ಅಂತಂದ್ರೆ, ಉದ್ದುದಂಗೆ ಕಟ್ ಮಾಡ್ಕೊಂಡ ಚೌಕನೂ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಶಂಕರಪಾಳಿ ಮಾಡ್ತಿರ್ತೀವ್ರಲ್ಲ ನಾವು, ಹಂಗೂ ಮಾಡ್ಕೋಬೋದು. ನಿಮಗೆ ಹೆಂಗೆ ಬೇಕೋ ಅಷ್ಟು ಚಲೋ ತಂಗಿ ಕಟ್ ಮಾಡ್ತಾರೆ. ಆಮೇಲೆ ಒಂದು 5 ನಿಮಿಷ ಆರಕ್ಕೆ ಬಿಟ್ರಿ ಅಂತಂದ್ರೆ ಚಂದಂಗಿ ಕಟ್ಟಾಗಿ ಬರ್ತಾವೆ. ಒಮ್ಮೆಮ್ಮೆಗೆ ಏನೇನು ಕಟ್ ಮಾಡಕ್ಕೆ ಹೋಗೋದು ಬೇಕಾಗಿಲ್ಲ. ಇಲ್ಲ ಮಾಡ್ಕೋಬೋದು, ಆದ್ರೆ ಚಂದಂಗಿ 5 ನಿಮಿಷ ಬಿಟ್ರೆ ಬರ್ತಾವೆ ತಿಳಿತ್ರಿ. ಇನ್ನೂ ಬಿಸಿನ ಅದಾವೆ ನೋಡ್ಬೋದು ನೀವು, ಹೋಗ ಬರತೈತಿ. ಆಮೇಲೆ ಸುತ್ತ ಒಂದು ಸಲ ಚಾಕುಲೆ ಕೊರ್ದು ಬಿಡ್ರಿ. ಈ ಸೂಜಿಲೆ ಅಥವಾ ಚಾಕುಲೆ ಕೊರ್ದು ಬಿಡ್ರಿ ಪ್ಲೇಟ್ ಸುತ್ತ, ಅಂದ್ರೆ ನಿಮಗೆ ಎಬ್ಸುವಾಗ ಚಂದಂಗಿ ಈಸಿ ಆಗ್ತದೆ. ಒಂದು ಕಡ್ತಾರ ಅಥವಾ ಒಂದು ಚಮಚೆ ಏನ್ರಿ ಇರ್ತೈತಿಲ್ರಿ, ಅದ್ರಲ್ಲಿ ಹಿಂಗೆ ತೆಳಗೆ ಹಾಕಿ ಎಬ್ಸಿದ್ರಿ ಅಂದ್ರೆ ಭಾಳ ಭಾರಿಯಾಗಿ ಆರಾಮ್ ಸಿರಿಯಾಗಿ ಬರ್ತಾವೆ ತಿಳಿದ್ರಿ. ನೋಡಿರಿ ನಿಮಗೆ ಚೌಕ್ ಎಷ್ಟು ಚಂದ ಬಂದಾವಿಲ್ರಿ. ಇಷ್ಟನೂ ತಿನ್ಬೋದು. ಇದು ಒಣ್ಣೆದು.
ಇಷ್ಟ ಮಾಡ್ಕೊಂಡು ತಿಂತಾನಂತಂದ್ರೆ ಹಾಂ ನಡಿತೈತ್ರಿ, ಹಿಂಗೆ ತಿನ್ಬೋದು. ಇಲ್ಲ ಇದನ್ನು ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡೋಣ ಅಂತಂದ್ರೆ ಒಂದು ಪಾತ್ರದಾಗ ಏನು ಮಾಡೋದ್ರಿ ಅಂತಂದ್ರೆ ಸ್ವಲ್ಪ ತುಪ್ಪ ಹಾಕೋದ್ರಿ. ತುಪ್ಪ ಒಂದು ಸ್ವಲ್ಪ ಹಾಕಿ, ಅದು ನೀವು ಎಣ್ಣೆ ಹಾಕಿರೂ ನಡಿತೈತ್ರಿ, ಆದ್ರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತಾವೆ. ಒಟ್ಟು ಸ್ವಲ್ಪ ತುಪ್ಪ ಹಾಕಿದ ಮೇಲೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಜಾಸ್ತಿನ ತೊಗೊಂಡ್ರೆ ಒಂದೊಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹೆಚ್ಚು ತೊಗೊರಿ. ಸಾಸಿವೆ ಜೀರಿಗೆ ಇವೆರಡು ಹಾಕಿ ಚಟ್ಪಟ ಅನ್ನಕ್ಕೆ ನೀವು ಬಿಡ್ಬೇಕು. ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕಿ, ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಬೋದು ರೀ. ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಕರಿಬೇವು ಹಾಕೋಣ. ಕರಿಬೇವು ಚಟಪಟ ಅಂತ ಇಲ್ಲಿ ನೋಡಿರಿ, ಬಿಳಿ ಎಳ್ಳು, ಕರಿ ಎಳ್ಳು ಯೂಸ್ ಮಾಡ್ಬೋದು, ಅದ್ರಾಗ ಏನಿಲ್ಲ ರೀ. ಆದ್ರೆ ಈ ಎಳ್ಳು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಒಂದು ಮಸ್ತ್ ಟೇಸ್ಟ್ ಬರ್ತೈತೆ ತಿನ್ನೋ. ಈಗ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕ್ಕೊಂಡು ಉಳಿದಿದ್ದು ಏನು ನಾವೆಲ್ಲ ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲ, ಈಗ ಅವನ್ನೇನು ಮಾಡಿರಿ ಅಂತಂದ್ರೆ ಇದ್ರಾಗ ತಂದು ಹಾಕಿ ಚಮಚಲ್ಲಿ ಮುಟ್ಟಕ್ಕೆ ಹೋಗ್ಬೇಡ್ರಿ. ಟಣ್ ಅಂಥೇಳಿ ನೀವು ಜಲಿಸ್ಬಿಡ್ರಿ. ಇಲ್ರಿ ನಾವಂಗ ಅಷ್ಟೊಂದು ರೂಢಿ ಇಲ್ಲ ಅಂತಂದ್ರೆ ನೀವು ಚಮಚ ತೊಗೊಂಡು ಸಾವಕಾಶ ತಿರ್ಬೇಡ್ರಿ, ಯಾಕಂದ್ರೆ ಮುರಿಬಾರ್ದಂಗೆ, ಗೊತ್ತಾತಿಲ್ರಿ. ಈಗ ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಈಟ್ ಅದನ್ನು ಜಲಿಸಿದ್ರಿ ಅಂದ್ರೆ ಏಕದಮ್ ಭಾಳ ಭಾರಿಯಾಗಿ ನೋಡಕ್ಕೆ ಕೆಟ್ಟ ಚಂದ ಕಾಣತಾವೆ ನೋಡ್ರಿ. ಹಿಂಗೆ ಮಸ್ತಾಗಿ ರೆಡಿ ಆಗ್ತಾವೆ ಈ ಒಂದು ನಾಷ್ಟ. ನೀವು ಸ್ನ್ಯಾಕ್ಸ್ ಟೈಪ್ದಾಗ ತಿನ್ಬೋದು ರೀ, ಇಲ್ಲ ಮುಂಜಾನೆ ನಾಷ್ಟಕ್ಕಂತೂ ಮಾಡ್ಕೊಬೋದು. ಒಂದ್ಸಲ ಯಾವಾಗರೆ ಯಾರು ಬಂದಾಗ ಮಾಡಿರಿ, ಇಲ್ಲ ನೀವು ಎಂಜಾಯ್ ಮಾಡಕ್ಕಂತ ಹೇಳಿ ಯಾವಾಗರ ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ, ಏಕದಮ್ ಭಾಳ ಭಾರಿ ಅನಿಸ್ತಾವ. ಹಂಗೆ ಬಾಜು ಚಟ್ನಿ ಹೇಳಿದ್ವಿ ಚಟ್ನಿನೂ ಏಕದಮ್ ರೆಡಿ ಐತಿ. ಹಿಂಗಾದ್ರೆ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ದಾಗಿ ಶೇರ್ ಮಾಡಿಬಿಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತು ಸುಖಿ ಭವ.